ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ಗೆ ಬ್ರೇಕ್ಫಾಸ್ಟಿಗೆ ಅಂತೇಳಿ ಚಪಾತಿ ಮತ್ತು ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂಥೇಳಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಗೊಜ್ಜು ಮಾಡಿ ಇಟ್ಬಿಟ್ಟಿದ್ದೀನಿ. ಅದು ಶೂಟ್ ಮಾಡ್ಕೋಬೇಕು ಅಂದ್ಕೊಂಡೆ, ಬಟ್ ಮಗನಿಗೆ ಅರ್ಲಿ ಮಾರ್ನಿಂಗೆಲ್ಲ ಮಗನಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ, ಶೂಟ್ ಮಾಡ್ತಾ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತೇಳಿ ಶೂಟ್ ಮಾಡಲಿಲ್ಲ. ಬೆಂಡೆಕಾಯಿ ಗೊಜ್ಜೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಚಪಾತಿ ಹಾಕ್ತಾಯಿದ್ದೀನಿ. ಚಪಾತಿ ಹಾಕ್ಬಿಟ್ಟು ಒಂದು ಬಾಕ್ಸ್ಗೆಲ್ಲ ರೆಡಿ ಮಾಡಿಬಿಟ್ರೆ ಒಂದಷ್ಟು ಕೆಲಸ ಮುಗಿದಂಗೆ. ಅಂದರೆ ಚಪಾತಿ ಒತ್ತೋದು ಅಂತಂದರೆ ತುಂಬಾ ಚಪಾತಿ ಮಾಡಿದಾಗೆಲ್ಲ ತುಂಬ ಟೈಮ್ ಹಿಡಿಯುತ್ತೆ, ಲೇಟ್ ಆಗುತ್ತೆ ಕೆಲಸ ಮಾಡೋದಕ್ಕೆ. ಸೊ ಹಾಗಾಗಿ ಚಪಾತಿ ಮಾಡಿದಾಗ ಏನು ಮಾಡೋಕ್ಕಾಗಲ್ಲ, ಟೈಮ್ ಸ್ವಲ್ಪ ಆಚೆ ಈಚೆ ಆಗುತ್ತೆ. ನೋಡಿ, ನಾನು ಈ ಥರ ಎಣ್ಣೆ ಹಾಕ್ಕೊಂಡೆ ಚಪಾತಿ ಹೊತ್ತೋದು. ಹಸಿಟ್ಟೆಲ್ಲ ಯೂಸ್ ಮಾಡಲ್ಲ, ತುಂಬ ಸಾಫ್ಟಾಗಿ ಬರುತ್ತೆ. ಅಂದರೆ ಬಿಸಿನೀರಲ್ಲಿ ಕಲಿಸ್ಬೇಕು. ನಾನು ಸ್ಟಾರ್ಟಿಂಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಚಪಾತಿ ಸ್ಮೂತಾಗಿ ಬರೋದಕ್ಕೆ ಹೆಂಗೆ ಅಂತೇಳಿ. ಅದೇ ರೀತಿ ಅದೇ ಇದರಲ್ಲೇ ಮಾಡ್ಕೊಂಡು ಹೋಗ್ತೀನಿ. ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ತೆಳುವಾಗೂ ಕೂಡ ಹೊತ್ಬೋದು, ತುಂಬ ತೆಳುವಾಗಿ ಚಪಾತಿ ಹೊತ್ಬೋದು. ಸೊ ಇನ್ನು ಚಪಾತಿ ಎಲ್ಲ ಹಾಕಿಬಿಟ್ಟು ಗೊಜ್ಜಂತೂ ಆಲ್ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಬೆಂಡೆಕಾಯಿ ಗೊಜ್ಜು, ನನಗೆ ಚಪಾತಿಗೆ ಬೆಂಡೆಕಾಯಿ ಗೊಜ್ಜು ಅಂದರೆ ತುಂಬ ಇಷ್ಟ. ಬೆಂಡೆಕಾಯಿ ಗೊಜ್ಜು ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೋಡಿ, ಇದೆ ಬೆಂಡೆಕಾಯಿ ಗೊಜ್ಜು. ಅಂದರೆ ಇದು ಕ್ರೀಮಿಯಾಗಿ ಬರೋಕ್ಕೆ ಮಾಮೂಲಿ ಫ್ರೈ ಎಲ್ಲ ಮಾಡ್ಕೊಂಡು ಆದಮೇಲೆ ಲಾಸ್ಟಲ್ಲಿ ಬೆಂಡೆಕಾಯಿ ಬೆಂದಿದೆ, ಫ್ರೈ ಆಗಿ ಎಲ್ಲ ಆಗಿದೆ ಅಂತಂದಾಗ ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ತಗೊಂಡು ನೀರಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಸಿದ್ರೆ ನೋಡಿ ಈ ಥರ ಕ್ರೀಮಿಯಾಗಿ ಚೆನ್ನಾಗಿ ಬರುತ್ತೆ. ತಿನ್ನೋದಕ್ಕಂತೂ ಟೇಸ್ಟಿಯಾಗಿರುತ್ತೆ. ರೈಸ್ಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಬೆಂಡೆಕಾಯಿ ಗೊಜ್ಜು ಅಂದರೆ ತುಂಬ ಇಷ್ಟ. ಇನ್ನು ಮಗ ಸ್ಕೂಲಿಗೆ ಹೋಗಾಯಿತು, ಮನೆಯವ್ರಿಗೂ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಬಿಟ್ಟು ಅವರಿಗೆ ಬ್ರೇಕ್ಫಾಸ್ಟ್ ಜೊತೆ ಒಂದು ಲೋಟ ಹಾಲು. ಮನೇಲಿ ಟೀ ಕಾಫಿ ಎಲ್ಲ ಏನು ಕುಡಿಯಲ್ವಲ್ಲ, ಸೊ ಹಾಗಾಗಿ ಹಾಲೇ ಎಲ್ಲರಿಗೂ. ಅವರಿಗೆ ಮಕ್ಕಳಿಗೆಲ್ಲ ಸಕ್ಕರೆ ಯೂಸ್ ಮಾಡ್ತೀನಿ, ನನಗೆ ನಮ್ಮ ಮನೆಯವ್ರಿಗೆ ಮಾತ್ರ ಹಾಲಿಗೆ ಇದು ಬೆಲ್ಲದ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಬೆಲ್ಲದ ಪೌಡ್ರ್ ಯೂಸ್ ಮಾಡ್ತೀನಿ. ಈಗ ಮಗಳಿಗೆ ಅಂಗನವಾಡಿನಲ್ಲಿ ಕೊಡ್ತಾ ಇದ್ದಾರಲ್ಲ ಬೆಲ್ಲದ ಪೌಡ್ರು, ಅದನ್ನೇ ಯೂಸ್ ಮಾಡ್ತೀನಿ. ಸೊ ಅದಿಲ್ಲ ಅಂದರೆ ಉಂಡೆ ಬೆಲ್ಲ ತೊಗೊಬಂದು ಪುಡಿ ಮಾಡಿ ಇಟ್ಕೊಂಡು ಇರ್ತೀನಿ. ಇನ್ನು ಹಸ್ಬೆಂಡ್ಗೆ ತಿಂಡಿ ಕೊಟ್ಬಿಟ್ರೆ, ಚಪಾತಿ ಎಲ್ಲ ಹೊತ್ತಾಗಿದೆ, ಹಸ್ಬೆಂಡಿಗೆ ತಿಂಡಿ ಕೊಟ್ಬಿಟ್ಟು ಇನ್ನು ಮಗಳಿಗೂ ಕೂಡ ಈ ಥರ ಚಪಾತಿ ದೋಸೆ ಎಲ್ಲ ಮಾಡಿದಾಗ ಅವಳಿಗೆ ಚಿಕ್ಕದಾಗಿ ಒಂದು ಚಪಾತಿ ಸುಟ್ಟು ಕೊಟ್ಬಿಟ್ರೆ, ಇನ್ನು ಹಸ್ಬೆಂಡ್ ನೋಡಿ ತಿಂಡಿ ತಿಂತಾ ಇದ್ದಾರೆ. ಮಗಳಿಗೆ ಆ ಥರ ಚಿಕ್ಕದಾಗಿ ಚಪಾತಿ ಹಾಕ್ಕೊಟ್ಬಿಟ್ರೆ ಅವಳು ಪಾಡು ಚೂರು ಮಾಡಿ ಕೊಟ್ಬಿಟ್ರೆ ಒಂದು ತಟ್ಟೆಗೆ ನೋಡಿ ಈ ಥರ ಅವಳು ಪಾಡ್ಗಳು ತಿನ್ಕೊಂಡು ಹೋಗ್ತಾ ಇರ್ತಾಳೆ. ನಾನು ಚಪಾತಿ ದೋಸೆ ಮಾಡಿದಾಗ ನಾನೇ ಹೋಗಿ ತಿನ್ನಿಸ್ಬೇಕು ಅನ್ನೋ ನೆಸೆಸಿಟಿ ಇರಲ್ಲ. ಅಂದರೆ ಸಮ್ ಟೈಮ್ ಅವಳು ತಿನ್ನೋಕ್ಕೆ ಹಠ ಮಾಡಿದಾಗ ಒಂದೊಂದು ಟೈಮ್ ತಿನ್ನಲ್ಲ, ಅಂಥ ಟೈಮಲ್ಲಿ ನಾನೇ ತಿನ್ನಿಸ್ತೀನಿ. ಈಗ ನೋಡಿ ಈ ಥರ ಪಲ್ಯಗಿಲೆ ಏನೂ ಹಚ್ಕೊಳ್ಳಲ್ಲ, ಅವಳು ಹಾಗೆ ಹಾಕ್ಕೊಂಡು ತಿಂತಾ ಇರ್ತಾಳೆ. ಹಸ್ಬೆಂಡ್ ಟಿ ವಿ ನೋಡ್ತಿದ್ರಲ್ಲ ಅಂತೇಳಿ ಅವಳಿಗೆ ಮೊಬೈಲಲ್ಲಿ ಹಾಕ್ಕೊಟ್ಬಿಟ್ಟು ಹಾಂ ಏನು ನೋಡ್ತೈತದ ಪಾಪು? ಹಾಂ, ಅದು ಏನು ಮಾಡ್ತೈತೆ? ಹಾಂ, ತಿನ್ನು ಹಾಗೆ. ಈ ರೀತಿ ಹಸ್ಬೆಂಡ್ ಟಿ ವಿ ನೋಡ್ತಿರೋದ್ರಿಂದ ಮೊಬೈಲ್ ಕೊಟ್ಟಿದ್ದೀನಿ. ಅಂದರೆ ಮೊಬೈಲಲ್ಲಿ ಮಾಶ್ ಆ್ಯಂಡ್ ಬೇರ್ ನೋಡ್ತಾಳೆ, ತುಂಬ ಇಷ್ಟಪಟ್ಟು ನೋಡ್ತಾಳೆ ಅದನ್ನು. ಸೊ ಅದನ್ನು ನೋಡಿಕೊಂಡು ತಿಂತಾ ಇರ್ತಾಳೆ. ಇನ್ನು ಇವಳ್ದು ತಿಂಡಿ ತಿನ್ನೋದೇನು ಇದ್ದಿರಲ್ಲ ನನಗೆ. ಇನ್ನು ನಾನು ತಿಂಡಿ ತಿಂದ್ಕೊಂಡು ಒಂದಷ್ಟು ಕೆಲಸಗಳು ಮುಗಿಸ್ಕೊಂಡೆ. ಮಧ್ಯಾಹ್ನ 12 o'clock ಅಷ್ಟೊತ್ತಿಗೆ ಒಂದಷ್ಟು ಮೀಶೋ ಪ್ರಾಡಕ್ಟ್ಗಳು ಬುಕ್ ಮಾಡಿದ್ದೆ. ಸೊ ಅದು ಬಂದಿತ್ತು. ಸೊ ಅದನ್ನು ರಿವ್ಯೂ ಮಾಡಬೇಡ ಅಂತೇಳಿ ರೆಡಿ ಮಾಡಿಕೊಂಡೆ. ಇದೇನಿಲ್ಲ, ಐಸ್ ಕ್ರೀಮ್ದು ನಾನು ಫ್ರಿಜ್ ತೊಗೊಂಡ್ಮೇಲೆ ಫ್ರಿಜ್ದು ಹಸಿ ಸಿರೀಸ್ ಏನೂ ತೊಗೊಂಡಿರಲಿಲ್ಲ. ಸೊ ಹಾಗಾಗಿ ಇದೊಂದು ಅರ್ಜೆಂಟಾಗಿ ಮಕ್ಕಳು, ನನ್ನ ಮಗ ಅಂತೂ ಐಸ್ ಕ್ರೀಮ್ ಮಾಡ್ಕೊಳ್ಳೋಕ್ಕೆ ಲೋಟದಲ್ಲೆಲ್ಲ ಹಾಕೊಂಡು ಮಾಡ್ಕೋತಾ ಇದ್ದ ಅಣ್ಣಂದು. ಸೊ ಅದಕ್ಕೆ ಇದೊಂದು ಐಸ್ ಕ್ರೀಮ್ ಮೋಲ್ಡ್ ತರಿಸೋಣ ಅಂತೇಳಿ ತರಿಸ್ದೆ. ತುಂಬಾ ಚೆನ್ನಾಗಿದೆ ಇದು. 99 ರುಪೀಸ್ ಏನೋ ಕಾಂಬೋ ಪ್ಯಾಕು, ತುಂಬ ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿದೆ. ಇನ್ನು ಅದಾದಮೇಲೆ ರೆಡಿಮೇಡ್ ಬ್ಲೌಸ್ ತರಿಸ್ಕೊಂಡಿದ್ದೆ ಒಂದೆರಡು. ಇದು ಸಿಲ್ವರ್ ಕಲರು, ನಿನ್ನೆ ಫಂಕ್ಷನ್ಗೆ ಮದುವೆಗೆ ಹಾಕ್ಕೊಂಡು ಹೋಗಿದ್ನಲ್ಲ ಪಿಂಕ್ ಸ್ಯಾರಿ, ಅದಕ್ಕೆ ಅಂತೇಳಿ ತರಿಸ್ಕೊಂಡೆ. ಚೆನ್ನಾಗಿದೆ. ಅಂದರೆ ನಾನು ಇಷ್ಟು ದಿನ ಹುಡುಕ್ತಿದ್ದು ಎಲ್ಲ ಬ್ಯಾಕ್ ಹುಕ್ಕಿರ್ತಿತ್ತು ಮತ್ತು ಪ್ಯಾಡೆಡ್ ಇರ್ತಾಯಿತ್ತು. ಇದು ನಾನ್ ಪ್ಯಾಡೆಡು. ಅಂದರೆ ನಾವು ಟೈಲರ್ ಅಂಗಡಿಲಿ ಹೋಗಿ ನಾವು ಸ್ಟಿಚ್ ಮಾಡಿಸ್ಕೊಂಡ್ರೆ ಹೆಂಗಿರುತ್ತೆ ಅದೇ ರೀತಿ ಸ್ಟಿಚ್ ಮಾಡಿದ್ದಾರೆ, ನ್ಯಾಚುರಲಾಗಿ ಸ್ಟಿಚ್ ಮಾಡಿದ್ದಾರೆ. ಚೆನ್ನಾಗಿದೆ ಬ್ಲೌಸು. ಜಸ್ಟ್ 199 ರುಪೀಸ್ ಅಷ್ಟೇ. ಇದರಲ್ಲಿ 3 ಕಲರ್ಸ್ ಇದೆ, ಸೈಜಸ್ಸು ಕೂಡ ಅವೈಲಬಲ್ ಇದೆ. ಚೆನ್ನಾಗಿದೆ. ಇರಿಟೇಷನ್ ಆಗುತ್ತೆ ಆ ಥರದ್ದೆಲ್ಲ ಏನೂ ಇಲ್ಲ, ಅದು ಮಿಂಚೆಲ್ಲ ಸಾಫ್ಟಾಗಿದೆ ಕ್ಲಾತ್ ಎಲ್ಲ. ಮತ್ತು ಇದು ಅಂತೂ ತುಂಬಾ ಚೆನ್ನಾಗಿದೆ. ಇದಕ್ಕೆ ಪ್ರೈಸ್ ಬಂದು 244 ರುಪೀಸ್ ಅಷ್ಟೇ. ಇದು ಅಷ್ಟೇ, ಫ್ರಂಟ್ ಹುಕ್ಕೇನೆ, ಬ್ಯಾಕ್ ಹುಕ್ಕೇನಿಲ್ಲ, ಪ್ಯಾಡೆಡ್ ಇಲ್ಲ, ಚೆನ್ನಾಗಿದೆ.
ಡಿಸೈನ್ ನೋಡಿ, ಈಗ ನಾವು ಬ್ಲೌಸ್ನ ಸ್ಟಿಚ್ ರನ್ನಿಂಗ್ ಸ್ಯಾರಿಲೇ ಇರುತ್ತಲ್ಲ ರನ್ನಿಂಗ್ ಬ್ಲೌಸು, ಅದನ್ನೇ ಹೊಲಿಸೋದಕ್ಕೆ 300-400 ತೊಗೋತಾರೆ. ಇನ್ನು ಎಕ್ಸ್ಟ್ರಾ ಟೈ ಇಡ್ತೀವಿ, ಡಿಸೈನ್ಸ್ ಇಡ್ತೀವಿ ಅಂದರೆ 1000-1500 ತನಕ ಹೋಗುತ್ತೆ. ಬಟ್ ಇದು ಜಸ್ಟ್ 244 ರುಪೀಸ್ಗೆ ಎಂಬ್ರಾಯ್ಡರ್ ವರ್ಕ್ ಇದೆಲ್ಲ ಚೆನ್ನಾಗಿದೆ. 244 ರುಪೀಸ್ಗೆ ಕಣ್ಣು ಮುಚ್ಕೊಂಡು ಕೊಡ್ಬೋದು. ಟೈ ಎಲ್ಲ ಇದೆ. ಕ್ಲಾತ್ ಅಂತೂ ತುಂಬಾ ಸಾಫ್ಟಾಗಿ ಚೆನ್ನಾಗಿದೆ. ನಾನು ಮೆರೂನ್ ಕಲರ್ ಬುಕ್ ಮಾಡಿದ್ದೆ, ಬಟ್ ರೆಡ್ ಬಂದಿದೆ. ಚೆನ್ನಾಗಿದೆಯಲ್ಲ ಅಂಥೇಳಿ ಇಟ್ಕೊಂಡಿದ್ದೀನಿ. ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿದೆ. ವೇರು ಕೂಡ ಮಾಡಿ ನೋಡಿದೆ, ಸಖತ್ತಾಗಿದೆ. ಫಿಟ್ಟಿಂಗು ಅಷ್ಟೇ ಚೆನ್ನಾಗಿ ಬಂದಿದೆ. ಇನ್ನು ಅದಾದಮೇಲೆ ಗಂಧದ ಕಡ್ಡಿ ತರಿಸ್ಕೊಂಡಿದ್ದೆ, ಚೆನ್ನಾಗಿದೆ. ಒಂದು 5 ಫ್ಲೇವರಲ್ಲಿ ಬಂದಿದೆ. ಇದು ಅಷ್ಟೇ 87 ರುಪೀಸ್ಗೇನೋ ಆಫರ್ ಇದ್ದಾಗ ತೊಗೊಂಡಿದ್ದು. ಅಂದರೆ 30 ಒಂದೊಂದು ಪ್ಯಾಕಲ್ಲೂ 30 ಪೀಸಸ್ ಇರುತ್ತೆ. ಟೋಟಲ್ಲು 5 ಪ್ಯಾಕು 150 ಕಡ್ಡಿ ಇರುತ್ತೆ. ತುಂಬಾ ಚೆನ್ನಾಗಿದೆ. ಎಷ್ಟು ಗಮ್ ಅಂತ ಇದೆ ಅಂದರೆ ಸಖತ್ತು ಗಮ್ ಸ್ಮೆಲ್ ಬರ್ತಾ ಇದೆ. ಅರೋಮಾ ಅಂತೂ ತುಂಬಾ ಚೆನ್ನಾಗಿದೆ. ಹಚ್ಚಿ ನೋಡಬೇಕು. ಮತ್ತು ಕೈಗೆಲ್ಲ ಅಂಟುತ್ತೆ, ಕೆಲವೆಲ್ಲ ಹಿಂಗೆ ಮುಟ್ಟಿದ್ರೆ ಸಾಕು ಉದುರುತ್ತೆ. ಸೊ ಇದು ಉದುರೋದೆಲ್ಲ ಏನೂ ಇಲ್ಲ, ಏನು ಒಂದು ಚೂರು ಕೂಡ ಅಂಟುತ್ತಾ ಇಲ್ಲ. ತುಂಬ ಚೆನ್ನಾಗಿದೆ. ಇನ್ನು ಇದ್ರದ್ದು ಲಿಂಕ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಒಂದು ಸರಿ ಚೆಕ್ ಮಾಡಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಬ್ಲೌಸ್ದಾಗಲಿ, ಐಸ್ ಕ್ರೀಮ್ ಮೋಲ್ಡ್ದಾಗಲಿ, ಈ ಗಂಧದ ಕಡ್ಡಿ ಎಲ್ಲ ತುಂಬಾ ಚೆನ್ನಾಗಿದೆ. ಒಂದು ಸರಿ ಚೆಕ್ ಮಾಡಿ. ಇನ್ನು ಇದು ಆಗ್ತಿದ್ದಂಗೆ ಸಂಜೆ ಮಗಳನ್ನ ಆಟಾಡ್ಸೋಣ ಅಂಥೇಳಿ ಕೆಳಗಡೆ ಕರ್ಕೊಂಬಂದೆ ಈವ್ನಿಂಗು. ಸೊ ಇಷ್ಟೇ ಗೈಸ್ ಇವತ್ತಿನ ವೀಡಿಯೋ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕು ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.